ಅದಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿತ್ತನೆ ಓರಿಗಳು. ಸೊ ಈ ಒಂದು ಬೇಬಿ ಬೆಟ್ಟದ ದನಗಳ ಜಾತ್ರೆಯಲ್ಲಿ ಬಂದಿದೆ. ಇದ್ರ ಬಗ್ಗೆ ನಾನು ನಿಮಗೆ ಮತ್ತಷ್ಟು ಮಾಹಿತಿಯನ್ನ ಅದ್ರ ಓನರ್ ಹತ್ರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ತಮ್ಮ ಹೆಸರು? ನಮ್ಮ ಹೆಸರು ಅನಿಲ್ ಅಂತ. ಅನಿಲ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಅಂಕನಹಳ್ಳಿ ಗ್ರಾಮ, ಇಲ್ವಾಲ ಪಕ್ಕ. ನಮ್ದು ಬಿಳಿಕೆರೆ ಹೋಬಳಿ, ಮೈಸೂರು ಜಿಲ್ಲೆ ಬರುತ್ತೆ. ಮೈಸೂರು ಜಿಲ್ಲೆ, ಹುಣಸೂರು ತಾಲೂಕು. ಓಕೆ ಸರ್, ಏನ್ ಅನ್ಸ್ತಾ ಇದೆ ನಿಮ್ಗೆ ಬೇಬಿ ಬೆಟ್ಟದ ದನಗಳ ಜಾತ್ರೆ? ಬೇಬಿ ಬೆಟ್ಟದ ದನಗಳ ಜಾತ್ರೆ ಬಂದು ತುಂಬಾ ಖುಷಿ ಆಯ್ತೈತೆ. ನಾವು ಪ್ರತಿ ಸಲನು ಇಲ್ಲಿಗೆ ಭಾಗವಹಿಸ್ತೀವಿ. ಯಾವಾಗ್ಲೂ ಪ್ರತಿ ಸಲನು, ಹೋದ್ ಸಲನು ನಮ್ದೇ ಫಸ್ಟ್ ಪ್ರೈಸ್ ಆಗಿತ್ತು. ಓಕೆ, ಆರಲ್ಲಿ. ಈ ಓರಿ ಎಲ್ಲ ಇನ್ನೊಂದು ಬೇರೆ ಓರಿ. ಓಕೆ, ಈ ಓರಿ ತಂದು ನಾವು ಇವಾಗ 6 ಮಂತ್ ಆಗಿದೆ. ಓಕೆ, ನಾವು ಬೇಬಿ ಬೆಟ್ಟಕ್ಕೆ ಯಾವಾಗ್ಲೂ ತುಂಬಾ ಇಷ್ಟಪಟ್ಟು ನಾವು ಬರ್ತೀವಿ ಇಲ್ಲಿಗೆ. ಓಕೆ, ನಮ್ ಬೇಬಿ ಜಾತ್ರೆ ಅಂದ್ರೆ ನಮ್ಗೆ ತುಂಬಾ ಖುಷಿ. ಯಾವ ಜಾತ್ರೆಗೆ ಹೋಗ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಬಟ್ ಇದಕ್ಕಂತೂ ಕಂಪಲ್ಸರಿ ಬಂದೇ ಬರ್ತೀವಿ ಯಾವಾಗ್ಲೂ. ಸರ್ ಇದಕ್ಕೆ ಏನೆಲ್ಲಾಗಿದೆ? ಸರ್ ಇವಾಗ ಒಂದೆಲ್ಲ ಕಡೆಗೆ ಬಿದ್ದಿದೆ. ಒಂದೆಲ್ಲ ಕಡೆಗೆ ಬಿದ್ದಿದೆ. ಸರ್ ಈಗ ಇಷ್ಟು ಹೈಟ್ ಏನಿದೆ ಸರ್ ಇದು? ಸರ್ ಹೈಟ್ ನೀವು ನೋಡಿ ಈಗ ಎಷ್ಟು ಬಂದಿದೆ ಅಂತ. ನಾನು ಇಲ್ಲಿದ್ದೀನಿ, ನಾನೇ ಕರೆಕ್ಟ್ ಆಗಿ ಆಲ್ರೆಡಿ ಇದೀನಿ. ನೀವು ಅಂದ್ರೆ 6 ಫೀಟ್ ಮೇಲೆ ಇದೆ ಅನ್ಸುತ್ತೆ. ನಾನಿದ್ದೀನಿ. ಈ ಕೊಂಬೆಲ್ಲ ತಗೊಂಡ್ರೆ ಹೆಚ್ಚು ಕಮ್ಮಿ ತುಂಬಾ ಹೈಟ್ ಬರುತ್ತೆ ಸರ್ ಇದು. ಹೌದು, ಅದಕ್ಕೆ ನಾನು ಕೇಳ್ತಾ ಇರೋದು. ಮತ್ತೆ ಈಗ ನೋಡಿ, ಇದು ಹೈಟ್ ವೆಯ್ಟ್ ಪರ್ಸನಾಲಿಟಿ ಜಾತಿ ಕುಲದಲ್ಲಿ ತುಂಬಾ ಚೆನ್ನಾಗಿರೋದಕ್ಕೇನೆ ಇವಾಗ ನಾವು 2 ಜಾತ್ರೆಗೆ ಹಾಕಿದ್ದು. ಓಕೆ, ಕೆಂಗಲ್ಗೆ, ಅಯ್ಯನಗುಡಿ ಕೆಂಗಲ್. ಓಕೆ, ಅಲ್ಲೂ ಫಸ್ಟ್ ಪ್ರೈಸ್. ಓಕೆ, ಮತ್ತೆ ಇವಾಗ ಇದು ರೀಸೆಂಟ್ ಆಗಿ ಇದಕ್ಕೆ ಹಾಕಿದ್ವಿ ಬನ್ನೂರು ಜಾತ್ರೆಗೆ. ಓಕೆ, ಬನ್ನೂರು ಜಾತ್ರೆಲ್ಲೂ ಫಸ್ಟ್. ಓಕೆ, ಇವಾಗ ಸರ್ ಇದು 3ನೇದು. ಓಕೆ, ಇದು 3ನೇ ಜಾತ್ರೆ. ಸರ್ ಆಲ್ ದಿ ಬೆಸ್ಟ್ ಸರ್ ನಿನ್ ಕಡೆಯಿಂದ. ಥ್ಯಾಂಕ್ ಯು ಸರ್. ಸರ್ ಈಗ ಹೈಟ್ ವೈಟ್ ಎಲ್ಲ ಬರ್ಬೇಕು ಅಂದ್ರೆ ಏನ್ ಫುಡ್ ಆಗ್ತಾ ಇದ್ದೀರಾ ನೀವು? ಸರ್ ಹೈಟ್ ವೈಟ್ ಅದೆಲ್ಲ ಫುಡ್ ಮೇಲೆ ಬರಲ್ಲ, ಉಟ್ಟಾಣಿಕೆಯಲ್ಲಿ ಬರೋದು. ಅಂದ್ರೆ ಈಗ ಜೀನ್ಸ್ ಅಲ್ಲಿ ಬರುತ್ತೆ, ಗೊತ್ತಾಯ್ತು? ಜೀನ್ಸ್ ಅಲ್ಲಿ ಬರ್ಬೇಕು ಸರ್. ಉಟ್ಟಾಣಿಕೆ ಅನ್ನೋದು ದೊಡ್ಡ ಅಪ್ಪ ಅಮ್ಮನ ಬ್ಲಡ್ ಇಂದ ದೊಡ್ಡತನವಾಗಿ ಹುಟ್ಟಿ ಇರಬೇಕು. ಗಿಣ್ಣೆಚ್ಚಾಗಿ ಹುಟ್ಟಿದ್ರೆ ನಾವು ಜಾಗ ಇರ್ಬೇಕು ಸರ್ ಹೊರಿಗೆ. ನಾವು ತಿನ್ನಂಗೆ ಅದು ಜಾಗ ಆಗಂತ ಹೊರಿ ಆಗ್ಬೇಕು. ಅಳತೆ ಹೊರಿಗಳು ಆದ್ರೆ ಚಿಕ್ಸೆಟ್ಟಲ್ಲಿ ಹುಟ್ಟಿದ್ರೆ ನಾವ್ ಏನೇ ತಿನ್ಸಿದ್ರು ಅದು ಗೆಂಡೆ ಹೆಂಗೆ ದಪ್ಪ ಆಯ್ತದೆ ಹೊರತು ಹಿಂಗೆ ಲೆಂತ್ ಆಗಿ ಹೈಟ್ ಆಗಿ ಬೆಳೆಯಲ್ಲ. ಓಕೆ, ಅಂದ್ರೆ ಈಗ ಅದಕ್ಕೆ ಫ್ರೀ ಸ್ಪೇಸ್ ಕೂಡ ಇರ್ಬೇಕು. ಸರ್ ಫ್ರೀ ಸ್ಪೇಸ್ ಇರ್ಬೇಕು. ನಾವು ಕೊಟ್ಟಂಗೆಲ್ಲ ಅದಕ್ಕೆ ಚೆನ್ನಾಗಿ ತಗೊಳ್ಳೋ ಅಂತ ಕೆಪಾಸಿಟಿ ಇರ್ಬೇಕು. ಒಳ್ಳೆ ಹೈಟ್ ಲೆಂತ್ ಆಗಿ ಹುಟ್ಟುವಾಗಲೂ ಹೆಚ್ಚಾಗಿ ಹುಟ್ಟಬೇಕು ಸರ್, ಚೆನ್ನಾಗಿ. ಅಂದ್ರೆ ಈಗ ಜೀನ್ಸ್ ಕೂಡ ಇರ್ಬೇಕು, ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ. ಮ್ಯಾಟರ್ ಆಗುತ್ತೆ. ಇಲ್ಲಾಂದ್ರೆ ಅಪ್ಪ ದೊಡ್ಡತನದಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಅಮ್ಮ ದೊಡ್ಡ ಹಸುವಾಗಿರ್ಬೇಕು, ಇಲ್ಲಾಂದ್ರೆ ಓರಿ ದೊಡ್ಡ ಓರಿ ಆಗಿರ್ಬೇಕು. ಈಗ ದೊಡ್ಡ ಕರು ಹುಟ್ಟೋದು. ಈಗ ನನಗೆ ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮ್ಮ ಹತ್ರ. ಹೇಳಿ ಸರ್. ಈಗ ಇಷ್ಟು ದೊಡ್ಡ ಎತ್ತುಗಳನ್ನ ಅಂದ್ರೆ ಓರಿಗಳನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅವ್ರಿಗೂ ಕೂಡ ಫಿಸಿಕ್ ಇರ್ಬೇಕು. ಹೌದು ಸರ್, ಫಿಸಿಕಲ್ ಇರ್ಬೇಕು. ಸರ್ ಎಲ್ಲಕ್ಕಿಂತ ಹೆಚ್ಚಾಗಿ ನ್ಯಾಕ್ ಇರ್ಬೇಕು ಸರ್ ಓರಿಲಿ. ನ್ಯಾಕ್ ಇರ್ಬೇಕು ಸರ್ ಓರಿಲಿ. ಸುಮ್ನೆ ಶಕ್ತಿನೇ ಇದ್ಬಿಟ್ಟು ಮೇಂಟೈನ್ ಮಾಡ್ತೀನಿ ಅಂದ್ರೂ ಆಗಲ್ಲ. ಅದ್ರ ಗುಣಗಳ ತಿಳ್ಕೊಳ್ಳೋ ಅಂತ ವ್ಯಕ್ತಿ ಆಗಿರ್ಬೇಕು. ಮತ್ತೆ ಅದನ್ನ ನೀವ್ ಹೇಳ್ದಂಗೆ ಫಿಸಿಕಲ್ ಬೇಕು. ಅಲ್ಲ, ಈಗ ನನಗೆ ಏನ್ ಡೌಟ್ ಆಯ್ತು ಅಂತಂದ್ರೆ, ಈಗ ಫಿಸಿಕ್ ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ಯೂಶಲಿ ಈಗ ಜಾತ್ರೆಗಳಲ್ಲಿ ಜನಗಳಿರ್ತಾರೆ. ಹೌದು. ಈ ಬೇಬಿ ಜಾತ್ರೆಯಲ್ಲಿ ಏನು ಅಂತಂದ್ರೆ, ಈಗ ನೀವೇ ನೋಡ್ತಾ ಇರ್ಬೋದು, ಸುತ್ತಮುತ್ತ ಬರೀ ಜನಗಳವ್ರೆ. ಹೌದು. ಜನಗಳಿದ್ದಾಗ ಬೆದ್ರದ್ ಜಾಸ್ತಿ. ಮತ್ತೆ ಈಗ ಒಬ್ರ ಕೈಲಿ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಹೌದೌದು. ಬಟ್ ಇದು ಫುಲ್ ಸಾಧು ತರ ನೀವೇನು ಇನ್ಸ್ಟ್ರಕ್ಷನ್ ಕೊಟ್ಟಂಗೆ ನಿಂತ್ಕೊಂಡೆಲ್ಲ ಇದ್ ಮಾಡ್ತಾ ಇದಿಲ್ಲ. ಅದಕ್ಕೆ ನಾನು ಕೇಳಿದ್ದು ಸರ್. ಎಲ್ಲಾ ಓರಿಗಳು ಈ ತರ ಬರಲ್ಲ, ಅದಕ್ಕೆ ಕೇಳ್ತಾ ಸರ್. ಅದು ಆ ಓರಿ ಮೇಲೆ ಹೋಗ್ತದೆ. ಯಾವ್ಯಾವ ಓರಿ ಹೆಂಗೆ ಈಗ ಅಗ್ರೆಸಿವ್ ಓರಿಗಳು ಇರ್ತವೆ, ಅವು ನಾವ್ ಏನೇ ಸಾಧು ಮಾಡ್ರು ಸಾಧು ಆಗಲ್ಲ. ಅವು ಫುಲ್ ಅಗ್ರೆಸಿವ್ ಮಾಡ್ತವೆ ಸೌಂಡ್ ಬಂದಾಗ ಇದ್ ಮಾಡಿದಾಗ. ಸರ್ ಅಂದ್ರೆ ನಾವು ಸಾಕದ ಮೇಲೆ ಹೋಗುತ್ತೆ. ನಾವು ಹೊಡೆಯೋದು, ಬೆದರ್ಸೋದು, ಚೌಟಿ ತಕ ಹೊಡೆಯೋದೆಲ್ಲ ಮಾಡಿದಾಗ ಅವು ಗಾಂಚಲಿ ಜಾಸ್ತಿ ಮಾಡ್ತವೆ. ನಮ್ಗೆ ಬೆಚ್ಚತವೆ, ಎದುರುತ್ತವೆ. ನಾವು ಅದನ್ನ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದಾಗ ಅದ್ ಏನೇ ಮಾಡಿದ್ರು ನಾವು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದಾಗ ಅದು ಏನು ಮಾಡಲ್ಲ. ಇವಾಗ ನಮ್ಮ ಊರಿನ ನೀವು ಎಷ್ಟು ಇದಿರ್ಲಿಬೇಕಾದ್ರೆ ವೆಹಿಕಲ್ಗಳು ಇರ್ಲಿ, ಯಾವ ಸೌಂಡ್ ಇರ್ಲಿ, ಯಾವ ಟಮಟೆ ಸೌಂಡ್ ಇರ್ಲಿ, ಏನಿರ್ಲಿ, ಹಿಡ್ಕೊಂಡು ಹೋಗಿಬೇಕಾದ್ರೆ ಎಲ್ಲುವೆ ಅದು ಯಾವ್ದೇ ಗಲಾಟೆ ಆಗ್ಲಿ, ಮತ್ತೊಂದಾಗ್ಲಿ ಏನು ಮಾಡಲ್ಲ. ಏನು ಮಾಡಲ್ಲ. ಆತರ ಸರ್ ಎಲ್ಲ ಊರಿಗಳು ಮಾತ್ರ ಇದೆ, ಸಾಧು ಬರಲ್ಲ. ಆದ್ರೆ ಇವು ತಲೆ ಕೆಟ್ರೆ ಒಂಥರ ಮೆಂಟಲ್ ಇದಾಗ್ಬಿಟ್ರೆ, ಒಂಥರ ಅಗ್ರೆಸಿವ್ ಆಗ್ಬಿಟ್ರೆ, ಅಂದ್ರೆ ಟೆಂಪ್ಟ್ ಆಗ್ಬಿಟ್ರೆ ಸರ್ ಅವು ನಾವು ಏನೇ ಮಾಡ್ರೆ ಕಂಟ್ರೋಲ್ ಸಿಗಲ್ಲ. ಓಕೆ, ಇದು ಈಗ ಓರಿ ಎಲ್ಲ ಬಿಡಿಸ್ತಾ ಇದೀರಾ? ಬಿಡಿಸ್ತಾ ಇದೀವಿ ಸರ್. ಏನ್ ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ಸರ್ 500 ಅಷ್ಟೇ. 500 ಅಷ್ಟೇ. ಅದ್ ಬಿಟ್ರೆ 2ನೇ 3ನೇ ಸರಿ ಬಂದ್ರೆ ಫ್ರೀ ಆಗಿ ಇದ್ ಮಾಡ್ತೀರಾ? ಸರ್ ಮಾಮೂಲಿ ಒಂದ್ ತಿಂಗಳಲ್ಲಿ 20 ದಿನದ ಒಳಗಡೆ ಬಂದ್ರೆ ಫ್ರೀ ಆಗಿ ಬಿಡ್ತೀವಿ. ಓಕೆ, ಈಗ ಇದಕ್ಕೆ ಮೇವು ಏನೇನ್ ಹಾಕ್ತಿದ್ದೀರಾ ಸರ್ ನೀವು? ಸರ್ ಮೇವು ಇವಾಗ ಬಂದು ಬರೀ ಒಣಹುಲ್ಲು ಮಾತ್ರ. ಒಣಹುಲ್ಲು ಅಂದ್ರೆ ರಾಗಿ ಹುಲ್ಲು, ಭತ್ತದ ಹುಲ್ಲು, ಹುಲ್ಲಲ್ಲಿ ಅಷ್ಟೇ. ಮಾಮೂಲಿ ತಿಂಡಿ
ತಿಂಡಿ. 2 ಟೈಮ್ ತಿಂಡಿ ಕೊಡ್ತೀವಿ. ಸರಿ, ಹಾಲು ಮೊಟ್ಟೆ ಏನಾದ್ರು ಹಾಕ್ತೀರಾ? ಸರ್ ಹಾಲೇ ನಮ್ಮ ಊರಿಗೆ ಹಾಕಲ್ಲ. ಹಾ ಇದಾಗ್ತಿವಿ, ನಾಟಿ ಕೋಳಿ ಮೊಟ್ಟೆ ಹಾಕ್ತಿವಿ. ಅದು ಹಸುಗಳು ಜಾಸ್ತಿ ಆದಾಗ ಜಾಸ್ತಿ ಆದಾಗ ಯಾಕಂದ್ರೆ ಸ್ಪರ್ಮ್ ಕೌಂಟ್ ಇನ್ಕ್ರೀಸ್ ಆಗ್ಲಿ ಅಂತ ಹಾಕ್ತಿವಿ. ಹಾ. ಅದ್ ಬಿಟ್ರೆ ಬೇರೆ ಟೈಮಲ್ಲಿ ಏನ್ ಹಾಕಕ್ ಹೋಗಲ್ಲ. ಯಾಕಂದ್ರೆ ಇವಾಗ ಬೇಸಿಗೆಯಲ್ಲಿ ಸ್ವಲ್ಪ ಮೇವು ತಿಂಡಿ ಸ್ವಲ್ಪ ಲಿಮಿಟ್ ಆಗಿ ಕೊಡ್ತೀವಿ. ಹಾ. ಮಾಮೂಲಿ ಮಳೆ ಹೋದಾಗ ನಮ್ಮ ಏನೋ ಮುಂಗಾರು ಮಳೆ ಹೋಯ್ತಲ್ಲ, ಹಾ. ಅವಾಗ ಸರ್ ನಾವು ಹಸಿ ಅಂತ ಹಾಕೋದಷ್ಟೇ. ಹಾ. ಜೋಳದ ಕಡ್ಡಿ ಆಗ್ಲಿ ಇನ್ನೊಂದಾಗ್ಲಿ ಹಾಕ್ತಿವಿ ಅಷ್ಟೇ. ಅವಾಗ್ಲೇ ಆಗ್ಬಿಟ್ರೆ ಇನ್ ಈ ಟೈಮಲ್ಲೆಲ್ಲ ಒಣಲೆ. ಓಕೆ, ಇದು ಸರ್ ಇದು ರೇಟ್ ಏನ್ ಹೇಳ್ಬೋದು ಸರ್ ನೀವು? ನಾವು ರೇಟ್ ಹೇಳಲ್ಲ ಸರ್, ಸುಮ್ನೆ ನಾವು ಕೊಡಲ್ವಲ್ಲ. ಅಲ್ಲಲ್ಲ, ಯೂಶಲಿ ನಾನು ಕೇಳ್ತೀನಿ ಸರ್, ಎಲ್ರು ಕೇಳ್ತೀನಿ, ಬಟ್ ನೀವ್ ಹೇಳಿದ್ರೆ ಕೊಡಲ್ಲ ಅಂತ ಅಂದ್ಬಿಟ್ಟು. ಈಗ ನಿಮ್ಗೆ ಪ್ರೀತಿಯಿಂದ ನೀವು ಬೆಲೆ ಕಟ್ಟಕ್ ಆಗಲ್ಲ, ಸೊ ಹಂಗಾಗಿ ಕೊಡಕ್ ಆಗಲ್ಲ. ಸೊ ಹಂಗಾಗಿ ನಾನು ಅದನ್ನ ಕೇಳ್ದೆ. ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಏನ್ ಸರ್ ಬೇಜಾರೇನಿಲ್ಲ. ಅಂದ್ರೆ ಸರ್ ಸುಮ್ನೆ ಈಗ ನಾವು ಕೊಡೋದಾದ್ರೆ ನಾವ್ ಇಷ್ಟ ಬೆಲೆ ಹೇಳ್ತಿದೀವಿ, ಇಷ್ಟ್ ಬಂದ್ರೆ ಕೊಡ್ತೀವಿ ಅಂತ ಹೇಳ್ಬೋದು. ನಾವು ಕೊಡಕ್ಕೆ ಇಲ್ಲ ಅಂದ್ಮೇಲೆ ಕೊಡೋದೇ ಇಲ್ಲ ಅಂದ್ಮೇಲೆ ಹೇಳುವಂತದ್ದು ವ್ಯಾಪಾರಕ್ಕೆ ಇಟ್ಟಿಲ್ಲ ಅಂತಂದ್ಮೇಲೆ ಸುಮ್ನೆ ಹೇಳಕ್ ಹೋಗ್ಬಾರ್ದು. ಆಮೇಲೆ ನಾವು ಒಂದ್ ವ್ಯಾಪಾರ ಹೇಳಿದ್ರೆ 2 ಲಕ್ಷ 1 ಲಕ್ಷ ಅಂತ ಹೇಳೋದು. ಆಮೇಲೆ ಅರ್ಥ ಆಗುತ್ತೆ. ಯಾಕಂದ್ರೆ ನೋಡಿ, ಸಾಕಿರೋರು ಗೊತ್ತಿರುತ್ತೆ ಅದ್ರದ್ದು ಬೆಲೆ ಏನು. ನೋಡಿ ಸರ್, ಈಗ ಸಾಕಿರೋರು 1 ಕೋಟಿನೂ ಹೇಳ್ಬೋದು. ಸರ್ ಏನ್ ಗೊತ್ತಾ ಸರ್, ಈಗ ಒಬ್ಬ ಓರಿ ಸಾಕಿರ್ಲಿ ಏನೇ ಇರ್ಲಿ, ಅದು ಸಾಕಿದಾಗ ಅವ್ರು ಎಷ್ಟು ಲಕ್ಷ ಹೇಳ್ತಾರೆ. ಅದು ಹೇಳಿದಾಗ ಈ ಓರಿ ಫೀಲ್ಡ್ ಅಲ್ಲಿ ಇರೋರಿಗೆ ಅರ್ಥ ಆಗ್ಬಿಡ್ತದೆ. ಇವ್ನ ಯಾಕೆ ಹಿಂಗೆ ಹೇಳ್ತಾವ, ಎಷ್ಟು ಹಿಂಗೆ ಓರಿ ಬಳಲ್ಲ ಅಂತ ಓರಿ ಫೀಲ್ಡ್ ಇರೋ ಗೊತ್ತೈತೆ. ಬಟ್ ಹೊಸಬ್ರು ಇರ್ತಾರಲ್ಲ, ಈಗ ಇದ್ರ ಬಗ್ಗೆ ಏನು ಗೊತ್ತಿರಲ್ವಲ್ಲ. ಈಗ ಸಿಟಿ ಅವ್ರಾಗಿರ್ಬೋದು, ಇನ್ನೊಬ್ರು ಅವ್ರು ಹೊಸದಾಗಿ ನೋಡ್ತಾರಲ್ಲ, ಅವರು ಇದು ನಿಜಾನೇನೋ ಅನ್ಕೋತಾರೆ. ಆದ್ರೆ ನಮ್ ಓರಿ ಫೀಲ್ಡ್ ಅಲ್ಲಿ ಇರೋರ ಹತ್ರ ನಾವು ಸರ್ ಬೆಲೆ ಕಳ್ಕೊಬಿಡ್ತೀವಿ ಹಂಗೆಲ್ಲ ಹೇಳಕ್ ಹೋದಾಗ. ಓಕೆ ಫೈನ್ ಸರ್. ಈಗ ನಿಮ್ಮ ಹತ್ರ ಇದ್ ಬಿಟ್ರೆ ಎಷ್ಟು ಬೇರೆ ಓರಿಗಳಿದೆ ಸರ್? ಇದು ಬಿಟ್ರೆ ಸರ್ ಇವಾಗ ಪ್ರೆಸೆಂಟ್ ಬಂದು ನಮ್ಗೆ ಇದೊಂದೇ ಓರಿ ಇರೋದು. ಈಗ ನಿಮ್ ಗೊಂತಿನಲ್ಲಿ ಬೇರೆ ಓರಿನೂ ಇತ್ತಲ್ವಾ? ಅದು ಬೇರೆಯವ್ರದಾ? ಸರ್ ನಮ್ಮ ಫ್ರೆಂಡ್, ನಮ್ಮ ಸ್ನೇಹಿತರುಗಳದು. ಹೌದಾ? ಬೇರೆ ಓರಿಗಳಿದೆ. ಓಕೆ ಫೈನ್ ಸರ್. ತಮ್ಮ ಫೋನ್ ನಂಬರ್ ಮತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಹಂಗೆ ಸರ್ ನಮ್ಮ ಅಡ್ರೆಸ್ ಬಂದು ಅಂಕನಹಳ್ಳಿ ಅಂತ ನಮ್ಮ ಗ್ರಾಮ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಮ್ಮೂರು ಬಂದು ಸರ್ ಮೇನ್ ರೋಡಲ್ಲೇ ಇರೋದು. ಇಲ್ವಾಲ ಟು ಬಿಳಿಕೆರೆ ಅಂದ್ರೆ ಹುಣಸೂರು ಟು ಮೈಸೂರು ಹೈವೇನಲ್ಲೇ ನಮ್ಮ ಇದು ಬರೋದು. ನಮ್ಮ ಫೋನ್ ನಂಬರ್ ಬಂದು 8970077525. ಥ್ಯಾಂಕ್ ಯು. ತಿರುಗಿಸಿ ನಿಧಾನಕ್ಕೆ ನಿಧಾನಕ್ಕೆ